ಹಲೋ ನನ್ನ ಸೀರಿಯಲ್ ಪ್ರಿಯರೇ, ಇವತ್ತು ನಾವು ನೀನಾದಿನ ಸೀರಿಯಲ್ನ ಸಂಜೆ ಸಂಚಿಕೆ ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಸಂಜೆ ಸಂಚಿಕೆಯಲ್ಲಿ ವಿಕ್ರಮ್ನ ತಾಯಿ ವಿಕ್ರಮ್ ಆಚೆ ಮಲಗಿರೋದನ್ನ ನೋಡಿ ಪಾಪ ನನ್ನ ಮಗನಿಗೆ ಚಳಿ ಆಗ್ಬೋದು ಅಂತ ದಿಂಬು ಬ್ರಷಿಟ್ಟು ತಂದ್ಕೊಡ್ತಾರೆ. ಇದನ್ನ ವೇದ ಮೇಲ್ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗೇನೆ ಸೊ ಈ ಕಮ್ಯುನಿಕೇಶನ್ ನೋಡಿದಂತ ವೇದ ಸೀದಾ ಪ್ರೀತಮ್ನ ಹುಡ್ಕೊಂಡು ಹೋಗ್ತಾಳೆ. ಹಾಗೆ ಪ್ರೀತಮ್ ಹತ್ರ ನನ್ಗೆ ಅರ್ಜೆಂಟ್ ಆಗಿ ಸೊಳ್ಳೆ ಪರ್ದೆ ಬೇಕು ಅಂತ ಕೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ಪ್ರೀತಮ್ 8 ನಿಮಿಷದಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿ ಆನ್ಲೈನ್ ಆರ್ಡರ್ ಮಾಡ್ತಾರೆ. ಹಾಗೆ ಈ ಕಡೆ ವೇದನ್ ಫ್ಯಾಮಿಲಿನ ತೋರಿಸ್ತಾರೆ. ವೇದನ್ ತಂದೆಗೆ ವೇದ ಈಗ ತಗೊಳ್ತಾ ಇರೋಂತ ಅಂದ್ರೆ ಪ್ರೀತಮ್ ಕೊಡ್ತಾ ಇರೋಂತ ಮಾತ್ರೆನ ವಿಕ್ರಮ್ ಕಷ್ಟಪಟ್ಟು ಅವ್ರ ತಂದೆಗೆ ಪಾರ್ಸಲ್ ಕಳ್ಸಿರ್ತಾರೆ. ಇದು ಸರಿಯಾದ ಮಾತ್ರೆನ ಅಥವಾ ಸುಳ್ಳು ಮಾತ್ರೆನ ಪ್ರೀತಮ್ ವೇದನೆ ನುಂಗಿಸ್ತಾ ಇದ್ದಾನ ಅಂತ ಒಂಚೂರು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ಕೊಡಿ ಅಂತ ಅಂದ್ಬಿಟ್ಟು ಇದಕ್ಕೆ ವೇದನ್ ತಂದೆ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಹಾಗೆ ಈ ಕಡೆ ಪ್ರೀತಮ್ ಆರ್ಡರ್ ಮಾಡಿದಂತ ಸೊಳ್ಳೆ ಪರ್ದೆ ಕರ್ಟನ್ ಬಂದಿರತ್ತೆ. ಸೊ ಅದನ್ನ ಡೆಲಿವರಿ ಇಸ್ಕೊಳ್ಬೇಕಾದ್ರೆ ಅಲ್ಲೇ ವಿಕ್ರಮ್ ನಿಂತಿರ್ತಾನೆ. ಅದನ್ನ ನೋಡಿದಂತ ಪ್ರೀತಮ್ ವೇದಾನೇ ಈ ಸೊಳ್ಳೆ ಪರ್ದೆ ಬೇಕು ಅಂತೇಳಿ ಆರ್ಡರ್ ಮಾಡಿದ್ದು, ನಾನು ಹಾಗೆ ವೇದ ಮಲ್ಕೊಳ್ಳೋ ಅಂತ ರೂಮ್ಗೆ ಸೊಳ್ಳೆ ಪರ್ದೆ ಹಾಕೊಳಕ್ಕೆ ಅಂತ ವಿಕ್ರಮ್ ಹತ್ರ ಕಿಂಡಲ್ ಆಗಿ ಮಾತಾಡ್ತಾ ಅಲ್ಲಿಂದ ಒಳಗ್ ಹೋಗ್ತಾನೆ. ಹಾಗೇನೆ ವೇದನ್ ಹತ್ರ ಹೋಗಿ ಸೊಳ್ಳೆ ಪರ್ದೆ ಕೊಡುವಾಗ ವೇದ ಈ ಸೊಳ್ಳೆ ಪರ್ದೆನ ನಮ್ಗೋಸ್ಕರ ಅಲ್ಲ ತಗೊಂಡ್ ಬಂದಿರೋದು ಅಂತ ಹೇಳಿ ಸೀದಾ ವಿಕ್ರಮ್ ಇರೋಂತ ಪ್ಲೇಸ್ಗೆ ಹುಡ್ಕೊಂಡ್ ಬರ್ತಾಳೆ. ಹಾಗೇನೆ ಅಲ್ಲೇ ಇದ್ದಂತ ಒಂದ್ ಪ್ಲೇಸ್ ನಲ್ಲಿ ಅದನ್ನ ಅರೇಂಜ್ ಮಾಡ್ಲಿಕ್ಕೆ ಪ್ರೀತಮ್ಗೆ ಹೇಳ್ತಾಳೆ. ಸರಿ ಅನ್ಕೊಂಡಂತ ಪ್ರೀತಮ್ ಅವರಿಬ್ರಿಗೋಸ್ಕರ ಅಂತಾನೆ ಅನ್ಕೊಂಡು ಅದನ್ನ ಕಂಪ್ಲೀಟ್ ಆಗಿ ಅರೇಂಜ್ ಮಾಡ್ತಾನೆ. ಅದಾದ್ಮೇಲೆ ವೇದ ಹೇಳ್ತಾಳೆ ಇದನ್ನ ವಿಕ್ರಮ್ಗೋಸ್ಕರ ಮಾಡಿರೋದು ಅಂತ. ಪ್ರೀತಮ್ಗಂತೂ ಉರ್ದೋಗ್ಬಿಡುತ್ತೆ. ಏನೋ ವಿಕ್ರಮ್ಗೋಸ್ಕರನ, ಹಂಗಾರೆ ನನ್ಗೆ ಯಾಕೆ ಮಾಡಕ್ ಹೇಳ್ದೆ ವೇದ ನೀನು ಅಂತ ಕೈ ಹಿಡ್ಕೊಂಡು ಕೇಳೋವಾಗ ಗುಂಡ 1 ನಿಮಿಷ ಅಂತ ಅಂದ್ಬಿಡ್ತಾಳೆ. ಸೊ ಇದನ್ನ ಕೇಳಿಸ್ಕೊಳ್ತಾ ಇದ್ದಂಗೆನೆ ಪ್ರೀತಮ್ ಕೂಡ ಇಟ್ಕೊಂಡಂತ ಕೈನ ಬಿಡ್ತಾನೆ. ಹಾಗೇನೆ ವಿಕ್ರಮ್ ತಾಯಿಗೂ ಖುಷಿ ಆಗುತ್ತೆ, ವಿಕ್ರಮ್ಗೂ ತುಂಬಾ ಖುಷಿ ಆಗುತ್ತೆ. ಸ್ವಲ್ಪ ಸ್ವಲ್ಪ ವೇದನ್ಗೆ ಮೆಮೊರಿ ಬರ್ತಾ ಇದೆಯಲ್ಲ ಅಂತ. ಹಾಗೇನೆ ಪ್ರೀತಮ್ ಒಬ್ಬ ಡ್ರೈವರ್ಗೋಸ್ಕರ ಇಷ್ಟೆಲ್ಲ ನನಗೆ ಅರೇಂಜ್ ಮಾಡಕ್ ಹೇಳ್ದ ಅಂತ ಕೇಳುವಾಗ ಡ್ರೈವರ್ ಆದ್ರೂ ಕೂಡ ಮನುಷ್ಯನೇ ಅಲ್ವಾ ಅಂತ ಹೇಳಿ ವಿಕ್ರಮ್ ತಾಯಿ ಹತ್ರ ನೀವು ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ರಿ ಅಂತ ನಾನು ನೋಡ್ದೆ ಅಮ್ಮ, ನನಗೆ ಗೊತ್ತಾಯ್ತು ಅವ್ರಿಗೇನಾದ್ರೂ ಒಳ್ಳೇದ್ ಮಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಸೊಳ್ಳೆ ಪರ್ದೆನ ಅರೇಂಜ್ ಮಾಡಿದೆ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂತ ವಿಕ್ರಮ್ ತಾಯಿಗೂ ಕೂಡ ಸಖತ್ ಖುಷಿ ಆಗುತ್ತೆ. ಹಾಗೆ ನಾಳೆ ಎಪಿಸೋಡ್ ನಲ್ಲಿ ವೇದ ಪ್ರೀತಮ್ ಹತ್ರ ನನ್ನನ್ನ ಯಾರೋ ಬೆಟ್ಟದಿಂದ ತಾಳಿ ಕಿತ್ಕೊಂಡು ದೂಕ್ತಾ ಇರೋ ತರ ಕನ್ಸ್ ಬಿತ್ತು ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ಪ್ರೀತಮ್ಗೆ ಶಾಕ್ ಆಗತ್ತೆ. ಹಾಗೇನೆ ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳುವಾಗ ಪ್ರೀತಮ್ ವೇದ ಹೇಳ್ತಾಳೆ ಯಾರು ಅಂತ ಗೊತ್ತಾಗ್ಲಿಲ್ಲ, ಆದ್ರೆ ಬೆಟ್ಟದಿಂದ ಮಾತ್ರ ದೂಕ್ತಾ ಇರೋ ತರ ಅನಿಸ್ತಾ ಇದೆ ನನ್ಗೆ ಅಂತ. ಸೊ ಇಲ್ಲಿಗೆ ನೆಕ್ಸ್ಟ್ ಎಪಿಸೋಡ್ ಕೂಡ ಮುಗಿಯುತ್ತೆ. ಇಲ್ಲಿವರೆಗೂ ನನ್ನ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡಿದ್ರೆ ನೀವು ಏನಾಗಿದೆ ನನ್ನ ಎಕ್ಸ್ಪ್ಲನೇಷನ್ ಏನ್ ಅನಿಸ್ತು ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೇನೆ ಹೊಸದಾಗಿ ಅದು ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನನ್ನ ಸೀರಿಯಲ್ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಒಂದೇ ಒಂದು ಲೈಕ್ ಬಟನ್ ಅನ್ನ ಒತ್ಬಿಡಿ. ನೆಕ್ಸ್ಟ್ ಸೀರಿಯಲ್ ಸಂಚಿಕೆನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಟಾಟಾ, ಬಾಯ್.